ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ದಿನದ 18 ಗಂಟೆ ಕೆಲಸ ಮಾಡುವ ನರೇಂದ್ರ ಮೋದಿ ಮೂರನೇ ಬಾರಿಗೂ ಪ್ರಧಾನಿ ಆಗಲೆಂದು ಸ್ವಯಂ ಪ್ರೇರಿತವಾಗಿ ಸೈಕಲ್ನಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವುದಾಗಿ ಧಾರವಾಡದ ಡ್ರೈವರ್ ಹೇಳಿದ್ದಾರೆ. ವೃತ್ತಿಯಲ್ಲಿ ಡ್ರೈವರ್ ಆಗಿರುವ ಈತ ಫೆಬ್ರವರಿ 18ರಂದು ಧಾರವಾಡದಿಂದ ತಮ್ಮ ಪ್ರಯಾಣವನ್ನ ಆರಂಭಿಸಿ ಈಗಾಗಲೇ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಈಗ ಶಿವಮೊಗ್ಗದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅಂತ ಕರಪತ್ರದ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಧಾರವಾಡಲಿಂದ ಪೌರ ಕಾರ್ಮಿಕರ ಧ್ವಜ ಚಾಲನೆ ತೊಗೊಂಡು ಫೆಬ್ರವರಿ 18ಕ್ಕೆ ಬಿಟ್ಟಿದ್ದೆ ಸರ್. ಮತ್ತು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ರಾಯಚೂರು, ಬಳ್ಳಾರಿ ಮತ್ತು ದಾವಣಗೆರೆ ಎಲ್ಲ ಮುಗಿಸ್ಕೊಂಡು ಈಗ ಶಿವಮೊಗ್ಗಕ್ಕೆ ಬಂದು ಸರ್. ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ಕರಪತ್ರದೊಂದಿಗೆ ಕರ್ನಾಟಕದಾಗ ಏನೇನು ನಮ್ಗೆ 10 ವರ್ಷದಿಂದ ಮೋದಿಯವ್ರು ನಮ್ಮ ಕೊಡುಗೆಗಳೇನಂತ ಹಳ್ಳಿ ಜನಕ್ಕೆ ತಿಳಿಸುವಂಥ ಒಂದು ಸಣ್ಣ ಹಳ್ಳಿ ಸೇವೆ ಸರ್. ಸೈಕಲ್ ಮುಖಾಂತರ ಸ್ವಯಂ ಪ್ರೇರಿತ ಸೈಕಲ್ ಮುಖಾಂತರ ಯಾತ್ರೆ ಮಾಡೋವಂತ ಸರ್. ಈಗ 7 ಜಿಲ್ಲಾ ಮುಗಿದಾವೆ ಸರ್. ಹೌದೌದು ಸರ್. ಆದಷ್ಟು ಕವರ್ ಮಾಡ್ತಾನೆ ಸರ್. ಎಲ್ಲಿ ಮಟ್ಟ ಆಗತ್ತೆ ಅಲ್ಲಿ ಮಟ್ಟ ಟ್ರೈ ಮಾಡ್ತಾರೆ. ಏನೋ ಸರ್, ದೇಶಕ್ಕಾಗಿ ಇಷ್ಟು 18 ತಾಸು ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಅವ್ರ ಸಂಬಂಧ ನಾವು ಒಂದು 2 ತಿಂಗಳು ಕೆಲಸ ಮಾಡಿದರೆ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಕೈಗೊಂಡೆ ಸರ್. ಸರ್ ನಾನು ಡ್ರೈವಿಂಗ್ ಸರ್, PNP ಟ್ರಾವೆಲ್ಸ್ ಅಂತಂದು ಧಾರವಾಡದಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತೀನಿ.